ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು 9ನೇ ತರಗತಿಯ ಪೋಯಮ್ 3 ಆಫ್ ಇಂಟು ದ ಚೆರ್ರಿ ಟ್ರೀ, ಚೆರ್ರಿ ಮರದ ಮೇಲೆ ಅನ್ನುವಂತಹ ಟೈಟಲ್ನ ಹೊಂದಿರುವಂಥ ಈ ಪದ್ಯವನ್ನು ಇವತ್ತು ನಾವು ಕನ್ನಡದಲ್ಲಿ ಅಧ್ಯಯನ ಮಾಡ್ತಾ ಸಾಗೋಣ. ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಮೊದಲಿಗೆ. ಹ್ಯಾವ್ ಯು ಎವರ್ ಕ್ಲೈಂಬ್ಡ್ ಅಪ್ ಅ ಟ್ರೀ? ನೀವು ಯಾವಾಗಲಾದರೂ ಮರವನ್ನು ಹತ್ತಿದ್ದೀರಾ? ಹೌ ಡಿಡ್ ಯು ಫೀಲ್ ವೆನ್ ಯು ಫಸ್ಟ್ ಕ್ಲೈಂಬ್ಡ್ ಅಪ್ ಅ ಟ್ರೀ? ನಿಮಗೆ ಮೊದಲ ಬಾರಿಗೆ ಗಿಡದ ಮೇಲೆ ಹತ್ತಿದಾಗ ಹೇಗೆ ಅನಿಸಿತು? ಯಾವ ಭಾವನೆಗಳು ನಿಮ್ಮ ಹತ್ರ ಬಂದವು ಅಥವಾ ನಿಮಗೆ ಬಂದವು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಮಗೆ ಬಂದಿರುವಂತಹ ಭಾವನೆಗಳನ್ನು ನೀವು ನಿಮ್ಮ ಕ್ಲಾಸ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಂದು ಇಲ್ಲಿ ಹೇಳಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಅಬೌಟ್ ದ ಆಥರ್ ಅಥವಾ ಅಬೌಟ್ ದ ಪೋಯೆಟ್, ಇಲ್ಲಿ ಈ ಒಂದು ಪದ್ಯವನ್ನು ಬರೆದಿರತಕ್ಕಂತಹ ಕವಿಯ ಬಗ್ಗೆ ನಾವು ನೋಡೋಣ. ರಾಬರ್ಟ್ ಲೂಯಿಸ್ ಸ್ಟೆವನ್ಸನ್ ಅಂತಕ್ಕಂಥವರು. ಇವರು ಹುಟ್ಟಿರ್ತಕ್ಕಂಥದ್ದು 1850ರಲ್ಲಿ ಮತ್ತು ಇವರು ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು ಅಥವಾ ನಿಧನ ಹೊಂದಿರತಕ್ಕಂಥದ್ದು 1894ರಲ್ಲಿ. ಇಲ್ಲಿ ರಾಬರ್ಟ್ ಲೂಯಿಸ್ ಸ್ಟೆವನ್ಸನ್ ವಾಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಬ್ರಿಟಿಷ್ ಆಥರ್ಸ್. ಇವರು ಬ್ರಿಟಿಷ್ ಅಂದರೆ ಇಂಗ್ಲೆಂಡ್ ದೇಶಕ್ಕೆ ಸೇರಿರ್ತಕ್ಕಂಥವರು. ಜೊತೆಗೆ ಇವರು ಬಹಳ ಜನಪ್ರಿಯವಾಗಿರ್ತಕ್ಕಂಥ ಒಬ್ಬ ಆಥರ್ ಆಗಿದ್ದಾರೆ ಅಥವಾ ಲೇಖಕರಾಗಿದ್ದಾರೆ. ಹಿ ರೋಟ್ ಮೆನಿ ಪೋಯಮ್ಸ್. ಇವರು ಬಹಳಷ್ಟು ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಹಿ ಈಸ್ ಬೆಸ್ಟ್ ನೋನ್ ಫಾರ್ ಹೀಸ್ ಅಡ್ವೆಂಚರಸ್ ನೋವೆಲ್ಸ್. ಇವತ್ತು ನಾವು ಇವರು ಬರೆದಿರ್ತಕ್ಕಂತಹ ಕಾದಂಬರಿಗಳ ಮುಖಾಂತರವಾಗಿ ಇವರು ನಮಗೆ ತುಂಬ ಪರಿಚಿತರಾಗಿದ್ದಾರೆ. ಹಿ ಈಸ್ ದ ಬೆಸ್ಟ್ ನೋನ್ ಫಾರ್ ಹೀಸ್ ಅಡ್ವೆಂಚರ್ ಅಂತಂದರೆ ಒಂದು ಸಾಹಸಗಾಥೆಯನ್ನು ಹೇಳುವಂತಹ ನಾವೆಲ್ಸ್ ಅಂತಂದರೆ ಕಾದಂಬರಿಗಳನ್ನು ಇವರು ಬರೆದಿದ್ದಾರೆ. ಆ್ಯಂಡ್ ಟ್ರಾವೆಲ್ ಎಸೇಸ್ ಅಂದರೆ ಪ್ರವಾಸಿ ಪ್ರಬಂಧಗಳನ್ನು ಸಹಿತ ಇವರು ಬರೆದಿದ್ದಾರೆ. ಇನ್ ದಿಸ್ ಪೋಯಮ್, ಈ ಒಂದು ಕಾವ್ಯದಲ್ಲಿ ಅಥವಾ ಪದ್ಯದಲ್ಲಿ, ಅ ಲಿಟಲ್ ಬಾಯ್, ಒಬ್ಬ ಚಿಕ್ಕ ಬಾಲಕ ಅಥವಾ ಹುಡುಗ, ಕ್ಲೈಮ್ಸ್ ಅಪ್ ಅ ಟ್ರೀ, ಆತ ಗಿಡವನ್ನು ಅಥವಾ ಮರವನ್ನು ಹತ್ತಿದ್ದಾನೆ. ಆ್ಯಂಡ್ ಎಂಜಾಯ್ಸ್ ವಾಚಿಂಗ್ ದ ಬ್ಯೂಟಿಫುಲ್ ನೇಚರ್. ಆ ಗಿಡದ ಮೇಲೆ ಹತ್ತಿದಾಗ ಆತ ವಾಚ್ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸುಂದರವಾಗಿರ್ತಕ್ಕಂತಹ ನಿಸರ್ಗವನ್ನು, ಬ್ಯೂಟಿಫುಲ್ ನೇಚರನ್ನು ಇಲ್ಲಿ ತುಂಬ ಚೆನ್ನಾಗಿ ಆತ ಎಂಜಾಯ್ ಮಾಡಿದ್ದಾನೆ. ಅವುಗಳನ್ನು ನೋಡುತ್ತಾ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಪದ್ಯಕ್ಕೆ ಬರೋಣ. ಇಲ್ಲಿ ಚಿತ್ರವನ್ನು ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ಚೆರ್ರಿ ಒಂದು ಮರ ಇದೆ. ಆ ಚೆರ್ರಿ ಮರದ ಮೇಲೆ ಬಾಲಕ ಅಥವಾ ಹುಡುಗ ಕೂತ್ಕೊಂಡಿರ್ತಕ್ಕಂಥ ದೃಶ್ಯವನ್ನು ನೋಡಬಹುದು. ಆ ಬಾಲಕ ಆ ಚೆರ್ರಿ ಮರದ ಮೇಲೆ ಹತ್ತಿದಾಗ ಆತ ನೋಡಿರ್ತಕ್ಕಂಥ ಕೆಲವು ದೃಶ್ಯಗಳನ್ನು ಆತ ಇಲ್ಲಿ ತನ್ನ ದೃಶ್ಯಗಳನ್ನು ಮತ್ತು ಆ ದೃಶ್ಯಗಳನ್ನು ನೋಡಿದಾಗ ಅವನಲ್ಲಿ ಹೊರಹೊಮ್ಮಿರ್ತಕ್ಕಂಥ ಭಾವನೆಗಳನ್ನು ಈ ಒಂದು ಪದ್ಯದಲ್ಲಿ ಆತ ವ್ಯಕ್ತಪಡಿಸಿದ್ದಾನೆ. ಬನ್ನಿ ನೋಡೋಣ. ಅಪ್ ಇಂಟು ದ ಚೆರ್ರಿ ಟ್ರೀ. ಅಪ್ ಇಂಟು ದ ಚೆರ್ರಿ ಟ್ರೀ ಅಂತಂದರೆ ಚೆರ್ರಿ ಮರದ ಮೇಲೆ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಹೂ ಶುಡ್ ಕ್ಲೈಂಬ್ ಬಟ್ ಲಿಟಲ್ ಮೀ. ಯಾರು ಆ ಒಂದು ಗಿಡದ ಮೇಲೆ ಹತ್ತುತ್ತಾರೆ? ನಾನು ಚಿಕ್ಕವನು, ಆದರೂ ನಾನು ಗಿಡದ ಮೇಲೆ ಹತ್ತಿದ್ದೇನೆ ಅನ್ನುವಂಥ ಪ್ರಶ್ನೆ ಮಾಡ್ತಾನೆ. ಹೂ ಶುಡ್ ಕ್ಲೈಂಬ್ ಬಟ್ ಲಿಟಲ್ ಮೀ. ಯಾರು ಈ ಒಂದು ಮರವನ್ನು ಹತ್ತುತ್ತಾರೆ ಅಥವಾ ಹತ್ತಬಲ್ಲರು, ಆದರೆ ನಾನು ಲಿಟಲ್ ಮೀ ಅಂತಂದರೆ ಭಾಳ ಚಿಕ್ಕವನಾಗಿದ್ದರೂ ಸಹಿತ ನಾನು ಗಿಡ ಹತ್ತಿದ್ದೇನೆ. ಹಾಗಾದರೆ ಆ ಮರವನ್ನು ಆ ಬಾಲಕ ಅಥವಾ ಹುಡುಗ ಹೇಗೆ ಹತ್ತಿದ್ದಾನೆ ಅನ್ನೋದನ್ನು ಮುಂದಿನ ಒಂದಿಷ್ಟು ಸಾಲುಗಳಲ್ಲಿ ಹೇಳ್ತಾರೆ. ಐ ಹೆಲ್ಡ್ ದ ಟ್ರಂಕ್. ನಾನೇನು ಮಾಡಿದೆ? ಗಿಡವನ್ನು ಹತ್ತಿರಬೇಕಾದ್ರೆ ಮೊದಲು ಟ್ರಂಕ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ, ಕಾಂಡ ಅಂತ ಕರೀತೇವೆ ಅಥವಾ ಬೊಡ್ಡೆ ಅಂತ ಕರೀತೇವೆ. ಆ ಕಾಂಡವನ್ನು ಬಿಗಿಯಾಗಿ ಹಿಡಿದು, ಐ ಹೆಲ್ಡ್ ದ ಟ್ರಂಕ್ ವಿತ್ ಬೋತ್ ಮೈ ಹ್ಯಾಂಡ್ಸ್. ನನ್ನ ಎರಡೂ ಕೈಗಳಿಂದ ಕಾಂಡವನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಮರದ ಕಾಂಡವನ್ನು ಬಿಗಿಯಾಗಿ ಹಿಡ್ಕೊಂಡು ಅಥವಾ ಗಟ್ಟಿಯಾಗಿ ಹಿಡ್ಕೊಂಡು ಹತ್ತಿದೆ ನಾನು ಮರವನ್ನು. ಆ ಬಾಲಕ ಅಥವಾ ಹುಡುಗ ಹತ್ತಿದ. ಆ್ಯಂಡ್ ಲುಕ್ಡ್ ಅಬ್ರಾಡ್ ಇನ್ ಫಾರೆನ್ ಲ್ಯಾಂಡ್ಸ್. ಹೇಗೆ ನಾವು ಪರದೇಶಗಳನ್ನು, ಬೇರೆ ದೇಶಗಳನ್ನು ನೋಡ್ತೀವಲ್ಲ, ಆ ರೀತಿಯಾಗಿ ತಾನು ಗಿಡ ಹತ್ತಿದ ನಂತರ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಆ ಹುಡುಗ ವಿದೇಶಗಳಂತೆ ನೋಡ್ತಾ ಇದ್ದಾನೆ. ವಿದೇಶದಂತೆ ಆತ ನೋಡ್ತಾ ಇದ್ದಾನೆ. ಅವನಿಗೆ ಯಾವ ಸ್ಥಳಗಳು ಈ ನೆಲದ ಮೇಲೆ ಇದ್ದಾಗ ಕಾಣ್ತಾ ಇರಲಿಲ್ಲ, ಆ ಎಲ್ಲ ಸ್ಥಳಗಳು ಗಿಡದ ಮೇಲೆ ಹತ್ತಿದಾಗ ಕಾಣಲು ಆರಂಭಿಸಿದವು. ಅದಕ್ಕಾಗಿ ಆತ ಹೇಳ್ತಾನೆ, ತಾನು ತುಂಬ ದೂರದ ಸ್ಥಳಗಳನ್ನು ನೋಡ್ತಾ ಇದ್ದೇನೆ ಗಿಡದ ಮೇಲಿಂದ ಅಂತ ಹೇಳ್ತಾನೆ.
ಐ ಸಾ ದ ನೆಕ್ಸ್ಟ್ ಡೋರ್ ಗಾರ್ಡನ್ ಲೇ, ಅಥವಾ ಇಲ್ಲಿ ಹೇಳ್ತಾನೆ ಅವನು, ನಾನು ನೋಡಿದೆ. ಐ ಸಾ ಅಂದರೆ ನಾನು ನೋಡಿದೆ. ದ ನೆಕ್ಸ್ಟ್ ಡೋರ್, ನಮ್ಮ ಮನೆಯ ಪಕ್ಕದ ಒಂದು ಗಾರ್ಡನನ್ನು ನಾನು ಚೆನ್ನಾಗಿ ನೋಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನನಗೆ ನನ್ನ ಮನೆಯ ಪಕ್ಕದ ಗಾರ್ಡನ್ ಚೆನ್ನಾಗಿ ಕಾಣಿಸಿತು ಅಂತ ಹೇಳ್ತಾನೆ. ಅಡೋರ್ನ್ಡ್ ವಿತ್ ಫ್ಲವರ್ಸ್ ಬಿಫೋರ್ ಮೈ ಐ ಅಂತ ಹೇಳ್ತಾನೆ. ಹಾಗಂದರೆ ಅದು ಹೂಗಳಿಂದ ಅಲಂಕೃತವಾಗಿ ನನ್ನ ಕಣ್ಣ ಮುಂದೆ ಇತ್ತು. ಯಾವುದು? ಆ ಗಾರ್ಡನ್, ಮನೆಯ ಪಕ್ಕದ ಗಾರ್ಡನ್ ನೋಡಿದ್ನಲ್ಲ, ಅದು ಹೆಂಗಪ್ಪ ಅಂದರೆ ಅಡೋರ್ನ್ಡ್ ಅಂತಂದರೆ ಏನು ತಿಳ್ಕೊಬೇಕು ನೀವು ಇಲ್ಲಿ? ಅಲಂಕೃತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಬೇಕು. ವಿತ್ ಫ್ಲವರ್ಸ್ ಬಿಫೋರ್ ಮೈ ಐ ಅಂದರೆ ನನ್ನ ಕಣ್ಣು ಮುಂದೆ ಇತ್ತು ಅಂತ ಹೇಳ್ತಾನೆ. ಆ್ಯಂಡ್ ಮೆನಿ ಪ್ಲೀಸೆಂಟ್ ಪ್ಲೇಸಸ್ ಮೋರ್, ಮತ್ತು ಆತ ಗಿಡವನ್ನು ಹತ್ತಿದ ಮೇಲೆ ಅಥವಾ ಮರವನ್ನು ಹತ್ತಿದ ಮೇಲೆ ಆತ ಭಾಳಷ್ಟು ಪ್ಲೀಸೆಂಟ್ ಆಗಿರ್ತಕ್ಕಂತಹ, ಭಾಳಷ್ಟು ಸಂತೋಷವನ್ನು ಕೊಡತಕ್ಕಂತಹ ಸುಂದರವಾಗಿರ್ತಕ್ಕಂಥ ಜಾಗಗಳನ್ನು ಏನು ಮಾಡ್ತಾನೆ? ಅಲ್ಲಿಂದ ನೋಡ್ತಾನೆ. ಪ್ಲೀಸೆಂಟ್ ಅಂದರೆ ಇಲ್ಲಿ ಸುಂದರವಾದ ಅಂತ ತಿಳ್ಕೊಬೇಕು. ಪ್ಲೇಸಸ್ ಅಂದರೆ ಜಾಗಗಳನ್ನು ನೋಡ್ತಾನೆ. ದ್ಯಾಟ್ ಐ ಹ್ಯಾಡ್ ನೆವರ್ ಸೀನ್ ಬಿಫೋರ್, ಆ ಒಂದು ದೃಶ್ಯವನ್ನು ಈ ಹಿಂದೆ ನಾನು ಎಂದಿಗೂ ನೋಡಿರಲಿಲ್ಲ ಅಂತ ಆ ಬಾಲಕ ಹೇಳ್ತಾನೆ. ದ್ಯಾಟ್ ಐ ಹ್ಯಾಡ್ ನೆವರ್ ಸೀನ್ ಬಿಫೋರ್, ಇದಕ್ಕಿಂತ ಮುಂಚೆ ಇಂತಹ ದೃಶ್ಯವನ್ನು ನಾನು ಎಂದಿಗೂ ನೋಡಿರಲಿಲ್ಲ ಅಂತ ಇಲ್ಲಿ ಆ ಹುಡುಗ ಹೇಳ್ತಾ ಇದ್ದಾನೆ. ಇನ್ನು ಮೂರನೆಯ ಸ್ಟ್ಯಾಂಜಾದಲ್ಲಿ ಆ ಹುಡುಗ ಹೇಗೆ ಹೇಳ್ತಾನೆ? ಐ ಸಾ, ನಾನು ನೋಡಿದೆ. ದ ಡಿಂಪ್ಲಿಂಗ್ ರಿವರ್ ಪಾಸ್, ಡಿಂಪ್ಲಿಂಗ್ ಅಂತಂದರೆ ಅಲೆ ಅಲೆಯಾಗಿ ಹೋಗುತ್ತಿರುವಂತಹ ಆ ಒಂದು ನದಿಯನ್ನು ನೋಡಿದೆ ಅಂತ ಹೇಳ್ತಾನೆ. ಅಲೆ ಅಲೆಯಾಗಿ ಹೋಗಿರ್ತಕ್ಕಂತಹ ಆ ಒಂದು ನದಿಯನ್ನು ನಾನು ಏನು ಮಾಡಿದೆ? ನೋಡಿದೆ ಅಂತ, ಹರಿಯುವುದನ್ನು ನಾನು ನೋಡಿದೆ ಅಂತ ಹೇಳ್ತಾನೆ. ಆ್ಯಂಡ್ ಬಿ ದ ಸ್ಕೈಸ್ ಬ್ಲೂ ಲುಕಿಂಗ್ ಗ್ಲಾಸ್ ಅಂತಂದರೆ ಆ ನದಿ ನೋಡಿದಾಗ ಆ ನದಿ ಎಲ್ಲವೂ ಸಹಿತ ನನಗೆ ನೀಲಿಯಾಗಿ ಕಾಣಿಸ್ತು. ಯಾಕೋ ಆ ನದಿ ಸಂಪೂರ್ಣವಾಗಿ ನೀಲಿಯಾಗಿ ಕಾಣಿಸ್ತಪ್ಪ ಅವನಿಗೆ ಅಂತಂದರೆ, ಆಕಾಶದ ರಿಫ್ಲೆಕ್ಷನ್ನಿಂದ, ಆಕಾಶದ ಒಂದು ಬಣ್ಣ ನೀಲಿಯಾಗಿರೋದ್ರಿಂದ ಅದು ಅಲ್ಲಿ ರಿಫ್ಲೆಕ್ಟ್ ಆಯಿತು. ಅದಕ್ಕೆ ಅವನು ಲುಕಿಂಗ್ ಗ್ಲಾಸ್ ಅಂತ ಹೇಳ್ತಾನೆ. ಅಂದರೆ ಗ್ಲಾಸನ್ನು ನಾವು ಹೇಗೆ ನಾವು ಕನ್ನಡಿ ನೋಡ್ತೀವಲ್ಲ, ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ, ಹಾಗೆ ಆ ಆಕಾಶದ ಪ್ರತಿಬಿಂಬ ಎಲ್ಲಿ ಕಾಣಿಸ್ತಾ ಅವನಿಗೆ ಅಂತಂದರೆ ಆ ನದಿ ನೀರಿನಲ್ಲಿ ಕಾಣಿಸ್ತು ಅಂತ ಹೇಳ್ತಾರೆ. ದ ಡಸ್ಟಿ ರೋಡ್ಸ್ ಅಂದರೆ ಧೂಳಿನಿಂದ ಆವೃತವಾಗಿರ್ತಕ್ಕಂತಹ ರಸ್ತೆಗಳು ಅಥವಾ ಧೂಳಿನಿಂದ ಕೂಡಿರ್ತಕ್ಕಂಥ ರಸ್ತೆಗಳು. ಗೋ ಅಪ್ ಆ್ಯಂಡ್ ಡೌನ್, ಆತ ಮರದ ಮೇಲೆ ಹತ್ತಿದಾಗ ಆತನಿಗೆ ರಸ್ತೆಗಳು ಕಾಣಿಸಿದ್ದಾವೆ. ಆ ರಸ್ತೆಗಳು ಹೇಗಿದ್ದಾವೆ ಅಂತಂದರೆ ಅಪ್ ಆ್ಯಂಡ್ ಡೌನ್, ಒಮ್ಮೆ ಎತ್ತರ ಒಮ್ಮೆ ಇಳಿವು, ಈ ರೀತಿಯಾಗಿ ಅವು ಕಾಣಿಸಿವೆ. ವಿತ್ ಪೀಪಲ್ ಟ್ರ್ಯಾಂಪಿಂಗ್ ಇನ್ ಟು ಟೌನ್, ಅದೇ ಒಂದು ರಸ್ತೆಗಳನ್ನ ಬಳಸಿಕೊಂಡು ಜನ ಪಟ್ಟಣಕ್ಕೆ ಹೋಗುವುದನ್ನು ನಾನು ನೋಡ್ತಾ ಇದ್ದೆ. ಅಂದರೆ ಜನರು ಊರಿಗೆ ನಡೆದುಕೊಂಡು ಹೋಗುವಂಥದ್ದನ್ನು, ಆ ದೃಶ್ಯವನ್ನು ಆ ಗಿಡದ ಮೇಲಿಂದ ಆ ಮಗು ನೋಡಿದೆ ಅಥವಾ ಹುಡುಗ ನೋಡಿದೆ. ಮುಂದೆ ಆ ಹುಡುಗ ಹೇಳ್ತಾನೆ, ಇಫ್ ಐ ಕುಡ್ ಫೈಂಡ್ ಅ ಹೈಯರ್ ಟ್ರೀ, ಇದಕ್ಕಿಂತ ಎತ್ತರವಾದ ಮರ ನನಗೆ ಸಿಕ್ಕಿದ್ದರೆ ಅಥವಾ ನನಗೆ ದೊರಕಿದ್ದರೆ, ಫಾರ್ದರ್ ಆ್ಯಂಡ್ ಫಾರ್ದರ್ ಐ ಶುಡ್ ಸಿ, ಇನ್ನೂ ದೂರದ ದೃಶ್ಯಗಳನ್ನು ನಾನು ನೋಡ್ತಾ ಇದ್ದೆ. ಫಾರ್ದರ್ ಆ್ಯಂಡ್ ಫಾರ್ದರ್ ಐ ಶುಡ್ ಸಿ ಅಂತಂದರೆ ನಾನು ಇನ್ನೂ ದೂರದ ಒಂದು ಮರಗಳನ್ನು ದೂರದ ವಸ್ತುಗಳನ್ನು ಮತ್ತು ಚಿತ್ರಣಗಳನ್ನು, ದೃಶ್ಯಗಳನ್ನು ನೋಡ್ತಾ ಇದ್ದೆ ಅಂತ ಆ ಶಾಲಾ ಬಾಲಕ ಹೇಳ್ತಾ ಇದ್ದಾನೆ. ಟು ವೇರ್ ದ ಗ್ರೋನ್ ಅಪ್ ರಿವರ್ ಲಿಪ್ಸ್ ಇನ್ ಟು ದ ಸಿ ಅಮಾಂಗ್ ದ ಶಿಪ್ಸ್. ಟು ವೇರ್ ದ ಗ್ರೋನ್ ಅಪ್ ರಿವರ್ ಅಂದರೆ ಹುಟ್ಟಿಕೊಂಡಿರ್ತಕ್ಕಂತಹ ನದಿಗಳು ಏನು ಮಾಡ್ತವೆ ಅಂದರೆ ಸಮುದ್ರವನ್ನು ಸೇರುವಂಥ ದೃಶ್ಯವನ್ನು ಸಹಿತ ನಾನು ನೋಡ್ತಾ ಇದ್ದೆ. ಆ ಒಂದು ಸಮುದ್ರದಲ್ಲಿ ನಾನು ಹಡಗುಗಳನ್ನು ಸಹಿತ ನೋಡ್ತಾ ಇದ್ದೆ. ಯಾವಾಗ ನೋಡ್ತಾ ಇದ್ದ? ಇನ್ನೂ ಎತ್ತರದ ಮರ ಆತನಿಗೆ ಸಿಕ್ಕಿದ್ದರೆ, ಹತ್ತುವುದಕ್ಕೆ ಸಿಕ್ಕಿದ್ದರೆ ಆವಾಗ ಈ ಎಲ್ಲ ದೃಶ್ಯವನ್ನು ಆತ ನೋಡ್ತಾ ಇದ್ದ. ಯಾವ ದೃಶ್ಯವನ್ನು ನೋಡ್ತಾ ಇದ್ದ? ಗ್ರೋನ್ ಅಪ್ ರಿವರ್ ಅಂದರೆ ಹುಟ್ಟಿಕೊಂಡಿರ್ತಕ್ಕಂಥ ನದಿಗಳು ಸಮುದ್ರ ಸೇರುವ ದೃಶ್ಯವನ್ನು, ಮತ್ತು ಆ ಸಮುದ್ರದಲ್ಲಿ ಹಾದು ಹೋಗ್ತಕ್ಕಂತಹ ಹಡಗುಗಳನ್ನು ನಾನು ನೋಡ್ತಾ ಇದ್ದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಕೊನೆಯದಾಗಿರ್ತಕ್ಕಂತಹ ಒಂದು ಸ್ಟ್ಯಾಂಜಾ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಟು ವೇರ್ ದ ರೋಡ್ ಆನ್ ಐದರ್ ಹ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ರಸ್ತೆ ಎರಡು ಬದಿಗಳಾಗಿ ಅಥವಾ ಎರಡು ದಾರಿಗಳಾಗಿ ಹೋಗಿದೆಯಲ್ಲ, ಅದನ್ನು ಸಹಿತ ನಾನು ನೋಡ್ತಾ ಇದ್ದೆ. ಇದರ ಅರ್ಥ ಎರಡೂ ಕಡೆಗೂ ಹೋಗುವ ರಸ್ತೆಗಳು ಇರುವ ಜಾಗವನ್ನು ನಾನು ನೋಡ್ತಾ ಇದ್ದೆ. ಲೀಡ್ ಆನ್ವರ್ಡ್ ಇನ್ ಟು ಫೆರಿ ಲ್ಯಾಂಡ್, ಅದೇ ದಾರಿ ನಮಗೆ ಕಾಲ್ಪನಿಕವಾಗಿರ್ತಕ್ಕಂಥ ಜಗತ್ತಿಗೆ ನಮಗೇನು ಮಾಡುತ್ತೆ? ಕರೆದುಕೊಂಡು ಹೋಗ್ತಕ್ಕಂಥ ಒಂದು ದಾರಿಯಾಗಿದೆ ಅಂತ ಹೇಳ್ತಾನೆ. ಅವು ಕಾಲ್ಪನಿಕ ಪ್ರಪಂಚದ ಕಡೆಗೆ ಕರೆದೊಯ್ಯುವ ರಸ್ತೆಗಳಾಗಿವೆ ಅಥವಾ ದಾರಿಗಳಾಗಿವೆ ಅನ್ನುವಂಥದ್ದು ಇಲ್ಲಿ ಹುಡುಗನ ಭಾವನೆ. ವೇರ್ ಆಲ್ ಚಿಲ್ಡ್ರನ್ ಡೈನ್ ಆಟ್ 5, ಎಲ್ಲಿ
5 ಗಂಟೆಗೆ ಅಂದರೆ 5 ಗಂಟೆಗೆ ಮಕ್ಕಳು ಊಟವನ್ನು ಮಾಡ್ತಾ ಇರ್ತಾರಲ್ಲ, ಆ ಒಂದು ಸ್ಥಳಕ್ಕೆ ನನ್ನ ಕರ್ಕೊಂಡು ಹೋಗುತ್ತವೆ ಆ ದಾರಿಗಳು. ಆ್ಯಂಡ್ ಆಲ್ ದ ಪ್ಲೇ ಥಿಂಗ್ಸ್ ಕಮ್ ಲೈವ್. ಅದೇ ಸಮಯಕ್ಕೆ ಎಲ್ಲ ಆಟಿಕೆಯ ವಸ್ತುಗಳು ಜೀವಂತಗೊಳ್ಳುತ್ತವೆ ಅಥವಾ ಜೀವಂತ ಆಗುತ್ತವೆ ಅನ್ನುವಂಥದ್ದನ್ನು ಇಲ್ಲಿ ಮಗು ಹೇಳ್ತಾ ಇದೆ. ಅದು ತನ್ನ ಕಾಲ್ಪನಿಕವಾದಂಥ ಚಿತ್ರಣವನ್ನು ಇಲ್ಲಿ ಮಗು ಕವಿಯ ಮುಖಾಂತರ ಅಥವಾ ಕವಿಯು ಮಗುವಿನ ಮುಖಾಂತರ ಇದನ್ನು ನಮಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.